ಶೆಟ್ಟಿ ಅವ್ರ ಪ್ರೊಡಕ್ಷನ್ಸು ಒಂದು ಸಲ ಮೀಟ್ ಮಾಡ್ತಾರಂತೆ ಅಂತ ಹೇಳಿದರು. ಹಂಗೆ ಬಂದಿದ್ದು. ನನಗೆ ನಿಮ್ಗೆ ಗೊತ್ತಿರೋ ನಾನು ಔಟ್ಸೈಡರ್, ಹೊರಗಡೆವನು. ನಾನು ಯಾವತ್ತೂ ಫಿಲ್ಮ್ ಹೋಗ್ಬಿಟ್ಟು ಚಾನ್ಸ್ ಕೇಳೋದು ಅಥವಾ ಫಿಲ್ಮ್ ಹುಡ್ಕೊಂಡು ಹೋಗಿ ಯಾವತ್ತೂ ಹೋಗಿಲ್ಲ. ಅದೆಲ್ಲ ಬಯಸದೆ ಬಂದ ಭಾಗ್ಯ ಅದು. ಯೋಗರಾಜ್ ಭಟ್ ಅವ್ರದ್ದು ಇರ್ಬೋದು, ಇದು ಇರ್ಬೋದು. ಯೋಗರಾಜ್ ಭಟ್ ಅವ್ರದ್ದು ಸಿಕ್ಕಿದಾಗಲೂ ನನ್ನ ಯೋಗರಾಜ್ ಭಟ್ ಅವ್ರು ನನ್ನ ಮೇಲೆ ಇಟ್ಟಿದ್ದು ಕಾನ್ಫಿಡೆನ್ಸ್ ನೋಡಿ ನನಗೆ ಪರ್ಫಾರ್ಮ್ ಮಾಡ್ಬೇಕು ಅನ್ನಿಸ್ತಿತ್ತು. ಸೊ ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಬಂದಾಗ ಓಕೆ, ಪರಮ ಸ್ಟುಡಿಯೋಸ್ ಇಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮಲ್ಲಿ ನನಗೆ ಚೂಸ್ ಮಾಡಿದ್ದಾರೆ ಅಂತಂದರೆ ಚಂದ್ರಜಿತ್ ಬೆಳ್ಳಿಯಪ್ಪ ಏನು ನೋಡಿರ್ಬೋದು. ಸೊ ಅಂದರೆ ಈ ಸಿಡ್ ಅನ್ನೋ ಕ್ಯಾರೆಕ್ಟರ್ಗೆ ನನ್ನನ್ನು ತೊಗೋತಿದ್ದಾರೆ ಅಂತಲೇ ಏನು ನೋಡಿರ್ಬೋದು ಅಂತ. ಆಮೇಲೆ ಕಾದಂಬರಿನ ಸ್ಕ್ರೀನ್ ಪ್ಲೇ ಮೇಲೆ ತರ್ತಿದ್ದಾರೆ ಅಂತಂದರೆ ಅದು ವೆರಿ ಚಾಲೆಂಜಿಂಗ್ ನಮಗೆಲ್ರಿಗೂ. ಆ ಕ್ಯಾರೆಕ್ಟ್ರಲ್ಲೇ ಇರಬೇಕು, ಅದನ್ನೇ ಯೋಚನೆ ಮಾಡಬೇಕು, ಅದೇ ಥರ ಮಾತಾಡಬೇಕು, ಇರಬೇಕು ಎಲ್ಲ. ಸೊ ಅದು ನನಗೆ ಇಷ್ಟ ಆಯಿತು. ಸೊ ಅದಕ್ಕೆ ಎಸ್, ನೀವು ಸಿನಿಮಾದಲ್ಲಿ ಬೇರೆ ಬೇರೆ ಶೇಡಲ್ಲಿ ಕಾಣಿಸ್ಕೊಳ್ತಿದ್ರಿ. ಸೊ ಪರ್ಟಿಕ್ಯುಲರಾಗಿ ಯಾವ ಒಂದು ಅಂದರೆ ಕ್ಯಾರೆಕ್ಟರ್ನ ಪರ್ಫಾರ್ಮ್ ಮಾಡುವಾಗ ನಿಮ್ಮದು ತುಂಬ ಮೋಸ್ಟ್ ಚಾಲೆಂಜಿಂಗ್ ಪಾರ್ಟ್ ಆಯಿತು. ಸೊ ಹೇಗೆ ಪ್ರಿಪ್ರೇಷನ್ ಬಗ್ಗೆ ಹೇಳೋಂಥದ್ದಾದರೆ ಇನ್ನೊಂದು ಮೇಯ್ನ್ ರೀಸನ್ ಈ ಸಿನಿಮಾ ನನಗೆ ಇಷ್ಟ ಆಗಿದ್ದು ಅಂದರೆ ತೊಗೊಳ್ಳೋದಕ್ಕೆ ಡಿಫ್ರೆಂಟ್ ಶೇಡ್ಸ್. ಪ್ರತಿಯೊಂದು ಋತುಗಳಲ್ಲೂ ಒಂದೊಂದು ಇದಿದೆ 3 ಜನಕ್ಕೂ. ಈ ಸಿನಿಮಾ ನನಗೆ ಅಷ್ಟೊಂದು ಅದೆಲ್ಲದರಲ್ಲೂ ನನಗೆ ಯಾವುದು ಚಾಲೆಂಜಿಂಗ್ ಅಂತ ಕೇಳ್ತಾ ಇರೋದಲ್ಲ ನೀವು? ಹೌದು. ಅಂದರೆ ಯಾವ ಅಂದರೆ ಬೇರೆ ಬೇರೆ ಶೇಡಲ್ಲಿ ಕಾಣಿಸ್ಕೊಳ್ತಾ ಇದ್ರಿ. ಸೊ ಪರ್ಟಿಕ್ಯುಲರಾಗಿ ಯಾವುದನ್ನ ಪರ್ಫಾರ್ಮ್ ಮಾಡುವಾಗ ನಿಮಗೆ ತುಂಬ ಚಾಲೆಂಜ್ ಇತ್ತು, ಹೇಗೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಿ ಅನ್ನೋಂಥದ್ದು? ಈಗ ಎಕ್ಸಾಂಪಲ್ ರೆಟ್ರೋ ಸ್ಟೈಲ್ ಸಾಂಗ್ ಕೂಡ ಒಂದು ರಿಲೀಸ್ ಆಗಿದೆ. ಸೊ ಹಾಗಾಗಿ ಮೋಸ್ಟ್ಲಿ ಅದು ರೆಟ್ರೋ ಸ್ಟೈಲ್ದು ಇದು ಅದು ಚಾಲೆಂಜಿಂಗ್ ಆಗಿತ್ತು. ಯಾಕೆಂದರೆ ಅದರಲ್ಲಿ ನಮಗೆ ಬರೀ ಮಿರರಲ್ಲಿ ಕಣ್ಗಳಿಗೆ ಮಾತ್ರ ಕ್ಯಾಮ್ರಾ ಇಟ್ಟಿದ್ರು. ಸೊ ಆ ಕಣ್ಣಲ್ಲಿ ಎಕ್ಸ್ಪ್ರೆಷನ್ಸ್ ತೋರಿಸ್ಬೇಕಿತ್ತು. ಜೊತೆಗೆ ಏನು ಚಿಕ್ಕದೊಂದು ಶಾರ್ಟ್ ಸ್ಟೋರಿ ಹೇಳಿದ್ದಾರೆ, ಬರೀ ಆ ಸಾಂಗಲ್ಲಿ ಒಂದು ಸ್ಟೋರಿನ ಹೇಳಿದಾರಲ್ಲ, ಅದು ಕನ್ವಿನ್ಸ್ ಆಗೋ ರೀತಿ ಹೇಳಬೇಕಿತ್ತಲ್ಲ ಕಣ್ಣಲ್ಲಿ, ಅದು ಚಾಲೆಂಜಿಂಗ್ ಆಗಿತ್ತು. ಸೊ ಆ ಲುಕ್ಕು ಕೂಡ ಇಷ್ಟ, ಚಿಗುರು ಮೀಸೆ ಅದೆಲ್ಲ. ಎಸ್, ಅದನ್ನು ರಕ್ಷಿತ್ ಅವರು ಕೂಡ ಟ್ರೈಲರ್ ಲಾಂಚಲ್ಲಿ ತುಂಬ ಇಷ್ಟಪಟ್ಟು ಹೇಳಿದರು ನಿಮ್ಮ ಕಣ್ಣಲ್ಲಿ ಪರ್ಫಾರ್ಮ್ ಮಾಡೋಂಥ ರೀತಿ. ಸೊ ಅದೆಲ್ಲ ಹೆಂಗೆ ಅನಿಸುತ್ತೆ? ಅಂದರೆ ರಕ್ಷಿತ್ ಅವ್ರು ಹೇಳಿದ್ದ ಅಥವಾ ನನಗೆ ಪರ್ಫಾರ್ಮ್ ಮಾಡಬೇಕು? ಅವರು ಹೇಳಿದ್ದು ಜೊತೆಗೆ ನಿಮ್ಗೆ ಸಿಕ್ಕಿರೋಂಥ ಕಾಂಪ್ಲಿಮೆಂಟ್ಸ್ ಬೇರೆ ಬೇರೆ ಹೇಳಿದ್ದು, ಟೋಟಲಿ ಆ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಿದ್ರೆ ಓಕೆ, ಖುಷಿ ಆಗುತ್ತೆ. ಯಾಕೆಂದರೆ ಅವರಾಗಲೇ ಈಸ್ ಅ ಫಿಲ್ಮ್ ಮೇಕರ್ ಕೂಡ ರಕ್ಷಿತ್ ಶೆಟ್ಟಿ ಅವರು. ಸೊ ಆ ಥರ ಫಿಲ್ಮ್ ಮೇಕರ್ ಆ ಥರ ಹೇಳಿದಾಗ ಇಟ್ಸ್ ಅ ವೆರಿ ಬಿಗ್ ಕಾಂಪ್ಲಿಮೆಂಟ್ ನಮ್ಗಳಿಗೆ. ಇನ್ನೊಂದು ನನಗೆ ಪರ್ಫಾರ್ಮ್ ಮಾಡಬೇಕಾದ್ರೆ ನನಗೆ ಪರ್ಫಾರ್ಮ್ ಇಲ್ಲಿ ಏನೋ ಪ್ರಾಬ್ಲಮ್ ಇದೆಯಾ? ಇಲ್ಲ. ಓಕೆ, ನನಗೆ ಪರ್ಫಾರ್ಮ್ ಮಾಡಬೇಕಾದ್ರೆ ಇಲ್ಲಿ ಕೊಟ್ಟಿರೋ ಈ ಲುಕ್ಕಲ್ಲಿ ಈ ಗೆಟಪ್ಪಲ್ಲಿ ಕೊಟ್ಟಿರೋ ಪರ್ಫಾರ್ಮೆನ್ಸು ಅಥವಾ ಎಕ್ಸ್ಪ್ರೆಷನ್ಸ್ ಇದರಲ್ಲಿ ಕೊಡಬಾರ್ದು, ಅದರಲ್ಲಿ ಕೊಟ್ಟಿರೋದು ಇನ್ನೊಂದರಲ್ಲಿ ಕೊಡಬಾರ್ದು. ಇದನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೊತಾ ಇದ್ದೆ. ಎಸ್, ಅಂಕಿತ ನೀವು ಅಂದರೆ ನಾಯಕಿ ಹೌದು, ಅದ್ರ ಜೊತೆ ಗಾಯಕಿ ಕೂಡ ಹೌದು ಅಲ್ಲ. ಸೊ ಹಾಗಾಗಿ ಒಳ್ಳೊಳ್ಳೆ ಹಾಡುಗಳನ್ನ ಹಾಡ್ತೀವಿ. ಸೊ ಇದರಲ್ಲಿ ಏನಾದ್ರು ಹಾಡೋಕ್ಕೆ ಅವಕಾಶ ಸಿಕ್ಕಿತ್ತಾ ಅಥವಾ ಅದಕ್ಕೆ ರಿಲೇಟೆಡ್ ಆಗಿ ಪರ್ಫಾರ್ಮ್ ಮಾಡೋಂಥ ಸನ್ನಿವೇಶಗಳೇನಾದ್ರು ಇತ್ತಾ, ಹೇಗೆ? ನೋಡಿ, ಅಂದರೆ ಏನು ಗೊತ್ತಾ, ಇದುವರೆಗೂ ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ, ಯಾರೂ ಈ ಕ್ವೆಶ್ಚನ್ ಕೇಳಿರಲಿಲ್ಲ. ಖುಷಿ ಆಗ್ತಿದೆ ಬಂದಿರೋದು. ಆದರೆ ನಾನು ಇದನ್ನು ಹೇಳ್ಬಹುದಾ ಹೇಳ್ಬಾರ್ದಾ ಅನ್ನೋದು ಗೊತ್ತಿಲ್ಲ. ಹೇಳ್ಬೋದಾ? ಹೇಳಿ. ನಂಗೆ ಗೊತ್ತಿಲ್ಲ, ಹೇಳ್ಬೋದಾ? ಫಸ್ಟ್ ಟೈಮ್ ಕ್ವಶನ್ ಕೇಳಿದ್ವಿ, ಅದೇ ರೀತಿ ನೀವು ಫಸ್ಟ್ ಟೈಮ್ ಆನ್ಸರ್ ಮಾಡಿದ್ದಕ್ಕೆ. ಇಲ್ಲ, ಹಾಡಿದ್ದೀನಿ, ಒಂದು ಹಾಡು ಹಾಡಿದ್ದೀನಿ, ಇನ್ನೂ ರಿಲೀಸ್ ಆಗಿಲ್ಲ ಅದು. ಅಂದರೆ ಅದು ಹಾಡು ಅಂತ ಹೇಳೋದಕ್ಕಿಂತ ಸನ್ನಿವೇಶಕ್ಕೆ ತಕ್ಕ ಹಾಗೆ ಬೇಕಾಗುವಂಥ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ಏನು ಹೇಳ್ತಾರಲ್ಲ, ಒಂದು ಪರ್ಟಿಕ್ಯುಲರ್ ಸೀನ್ಗೆ ಸಾಹಿತ್ಯದ ಮೂಲಕ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಡಬೇಕಾಗಿತ್ತು. ಅದಕ್ಕಾಗಿ ನಮ್ಮ ಚಂದ್ರಜಿತ್ ಸರ್ ಮತ್ತು ಗಗನ್ ಸರ್ ಇಬ್ಬರು ಕೂಡ ಡಿಸೈಡ್ ಮಾಡಿದ್ರು. ಬಹುಶಃ ನನಗೆ ಅವರು ಸಾಹಿತ್ಯನ ಕಳಿಸಿ ಒಮ್ಮೆ ಹಾಡಿ ಅಂತ ಹೇಳಿದ್ರು. ಹಾಡಿದ್ದೀನಿ ನಾನು. ನೋಡ್ಬೇಕಾದ್ರೆ ಹೇಗೆ ಬಂದಿದೆ ಅಂತ. ಈಗ ಆಲ್ಬಮಲ್ಲಿ ಅದು ಕಂಡು ಬರೋದಿಲ್ಲ, ಸಿನಿಮಾದಲ್ಲಿ ಕಂಡು ಬರೋದು. ಈಸ್ ಮಯೂರ್ ಸಹಜ್ ಬಗ್ಗೆ ಈಗ ಸಾಂಗ್ ರಿಲೀಸ್ ಆಗಿದೆ, ತುಂಬ ಒಂದೊಂದು ಸಾಂಗ್ ಕೂಡ ಬೇರೆ ಬೇರೆ ರೀತಿಯಲ್ಲಿ ಜನರನ್ನು ಸೆಳೀತಾ ಇದೆ. ಸೊ ನಿಮಗೆ ಪರ್ಟಿಕ್ಯುಲರ್ ಆಗಿ ಈ ಸಾಂಗು ಯಾವ ಸಾಂಗ್ ತುಂಬ ಇಷ್ಟ, ಯಾವ ಸಾಂಗ್ ತುಂಬ ಕಾಡುತ್ತೆ ಅಂತ? ಐ ಥಿಂಕ್ ಈಗ 4 ಸಾಂಗ್ ರಿಲೀಸ್ ಆಗಿದೆ, 4 ಸಾಂಗು ಬೇರೆ ಬೇರೆ ಥರ ಇದೆ. ಯಾವ ಸಾಂಗು ರಿಪಿಟೇಟಿವ್ ಅಂತ ಅನ್ಸಲ್ಲ. ಇದೇ ಆಲ್ಬಮಿಂದ ಈ 4 ಸಾಂಗ್ ಬಂದಿದೆಯಾ ಅನಿಸೋ ಅಷ್ಟು ಡಿಫ್ರೆಂಟಾಗಿ ಎಲ್ಲ ಸಾಂಗ್ಸು ಇದೆ. ನಾನು ಮೊದಲನೇದಾಗಿ ಕೇಳಿದ ಸಾಂಗು ರಾಧಾ ಸಾಂಗ್. ಸೊ ಡಿವೋಷನ್ ಮತ್ತು ಪ್ರೀತಿ ಎರಡನ್ನೂ ತುಂಬ ಬ್ಯೂಟಿಫುಲ್ಲಾಗಿ ಬ್ಲೆಂಡ್ ಮಾಡಿದ್ದಾರೆ ಆ ಸಾಂಗಲ್ಲಿ ಥ್ರೂ ಲಿರಿಕ್ಸ್. ನಮ್ಮ ಡೈರೆಕ್ಟರ್ ಚಂದ್ರಜಿತ್ ಅವ್ರು ಬರೆದಿರೋದು ಲಿರಿಕ್ಸ್ ಆ ಸಾಂಗ್ಗೆ. ಸೊ ನನಗೆ ತುಂಬ ಮುಂಚಿಂದ ಪರ್ಫಾರ್ಮ್ ಮಾಡೋಕ್ಕೂ ಮುಂಚಿನ ನನ್ನ ತಲೆಯಲ್ಲಿ ಕೂತಿದ್ದಂಥ ಸಾಂಗ್ ರಾಧಾ. ಸೊ ಆ ಸಾಂಗ್ ನನಗೆ ತುಂಬ ಇಷ್ಟ. ಆ್ಯಂಡ್ ಅದನ್ನು ಬಿಟ್ಟು ಐ ಥಿಂಕ್ ಸದಾ ನೀನೆ ನಾಗಾರ್ಜುನ ಅವರು ಬರೆದಿರೋ ಲಿರಿಕ್ಸ್. ಒಂದು ಸಾಂಗ್ದು ಪ್ಯಾಟರ್ನ್ ಏನಿರುತ್ತೆ, ರಿದಮ್ ಏನಿರುತ್ತೆ, ಅದನ್ನು ಬ್ರೇಕ್ ಮಾಡಿ ತುಂಬ ಫ್ರೀ ಫ್ಲೋ ಆಗಿ ಬರೆದಿರೋವಂಥ ಸಾಹಿತ್ಯ ಮತ್ತು ಮ್ಯೂಸಿಕ್ ಕಾಂಪೋಸಿಷನ್ ಅದು.
ಸೊ ಇದೆರಡು ಸಾಂಗು ನನಗೆ ತುಂಬ ಇಷ್ಟ. ದೇಹಾನ್ ಸಹಜವಾಗಿ ಲವ್ ಸ್ಟೋರಿ ಆಗಿರೋದ್ರಿಂದ ಸೊ ಬೇರೆ ಬೇರೆ ಮಜಲುಗಳಿದೆ ಪಾತ್ರಗಳಿಗೆ ಮತ್ತು ಸಿನಿಮಾದಲ್ಲಿ. ಈಗ ಪರಮ ಸ್ಟುಡಿಯೋದೇ ಸಿನಿಮಾ ಆಗಿರೋದ್ರಿಂದ ರಕ್ಷಿತ್ ಸರ್ ಯಾವ ಪಾತ್ರ ಅಥವಾ ಇದಕ್ಕೆ ನಿಮ್ಗೆ ಇನ್ಸ್ಪಿರೇಷನ್ ಆಗೋ ರೀತಿ ಇತ್ತ ಏನಾದರೂ ಹೇಗೆ ಅನ್ನೋದು? ಅಂದರೆ ರಕ್ಷಿತ್ ಅವರು ಆ್ಯಕ್ಟ್ ಮಾಡಿರೋಂಥ ಯಾವುದಾದ್ರೂ ಸಿನಿಮಾದ ಪಾತ್ರ ನಿಮಗೆ ಇನ್ಸ್ಪಿರೇಷನ್ ಆಗುವಂಥ ರೀತಿಯಲ್ಲಿ ಇತ್ತ ಹೇಗೆ ಅಂತ? ಇಲ್ಲ, ಆ್ಯಸ್ ಯೂಶುವಲ್ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಯಾವತ್ತೂ ಕೂಡ ಅದೊಂದು ಬೇರೆ ಥರ ಸಿನಿಮಾ ಅಂತ ನಾವು ಮಾತಾಡ್ತಿರ್ತೀವಿ, ಹಾಗೆ ನಾನು ಯಾವುದೂ ಇನ್ನೂ ನೋಡಿಲ್ಲ ಅವ್ರದ್ದು. ಸೊ ಇಲ್ಲ, ನಾನು ಯೂಶ್ವಲಿ ಯಾರ್ದು ಪರ್ಫಾರ್ಮೆನ್ಸ್ ಅಷ್ಟು ನೋಡೋಕೆ ಹೋಗಲ್ಲ. ಯಾಕೆಂದರೆ ನಾನು ಅದೇ ಪ್ರೊಫೆಷನಲ್ಲಿ ಇರೋದ್ರಿಂದ ಎಲ್ಲಿ ಇಂಡೈರೆಕ್ಟಾಗಿ ಅವ್ರದ್ದು ಇನ್ಫ್ಲೂಯೆನ್ಸ್ ಆಗಿಬಿಡ್ತೀನೋ ಅವ್ರ ಥರ ಬಂದ್ಬಿಡುತ್ತೋ ಕ್ಯಾಮ್ರಾ ಮುಂದೆ ಅಂತ. ಸೊ ಹಂಗಾಗಿ ಸ್ವಲ್ಪ ಸಿನಿಮಾಯಿಂದ ದೂರ ಇರ್ತೀನಿ. ಎಸ್, ಅಂಕಿತ ಸಹಜವಾಗಿ ನಿಮ್ಮ ಪಾತ್ರವನ್ನು ಪರ್ಫಾರ್ಮ್ ಮಾಡ್ಬೇಕಂತಂದರೆ ನೀವು ಯಾವ ಪಾತ್ರಗಳನ್ನು ಇನ್ಸ್ಪಿರೇಷನ್ ಆಗಿ ತೊಗೊಂಡ್ರಿ ಅನ್ನೋದು? ಇನ್ಸ್ಪಿರೇಷನ್ ಆಗಿ ತಗೊಳ್ಳೋದಕ್ಕಿಂತ ಸಿನಿಮಾ ರಂಗ ಹೊಸದಾಗಿರೋದ್ರಿಂದ ನರೇಶನ್ ಆದ ನಂತರ ಒಂದು ಪಾತ್ರಕ್ಕೆ ಹೇಗೆ ಪರಿಚಯ ಆಗಬೇಕು ಅಥವಾ ಅದಕ್ಕೆ ಹೇಗೆ ಪೋಷಣೆ ಮಾಡಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಿರ್ದೇಶಕರು ನನಗೆ ಒಂದು ಸೆಟ್ ಆಫ್ ಪ್ಲೇ ಲಿಸ್ಟ್ಗಳನ್ನ ಕೊಟ್ಟರು. ಈ ಹಾಡುಗಳನ್ನ ಕೇಳಿ ನಿಮಗೆ ಯಾವ್ಯಾವ ಭಾವನೆ ಒಳಗಡೆ ಬರ್ತಾ ಇದೆ ಅನ್ನೋದನ್ನ ಅವ್ರು ಕಂಡು ಹಿಡಿದು ಅದಾದ ನಂತರ ನಾವಿಬ್ರು ಕೂತು ಚರ್ಚೆ ಮಾಡಿ ಬಹುಶಃ ಈ ಒಂದು ಸೀನಿಗೆ ಈ ಹಾಡು ಬೇಕಾಗುತ್ತೆ ಅನ್ಸುತ್ತೆ, ಈ ಒಂದು ಸೀನಿಗೆ ಈ ಹಾಡು ಬೇಕನ್ಸುತ್ತೆ ಅಂತ ಹಾಡಿನ ಮೂಲಕ ಇನ್ಸ್ಪೈರ್ ಅನ್ನೋದಕ್ಕಿಂತ ಒಂದು ಹಾಡು ಕೇಳಿದಾಗ ಅದು ಯಾವುದೇ ಭಾಷೆಯ ಹಾಡಿರ್ಬೋದು. ಅಂದ್ರೆ ಸಂಗೀತಕ್ಕೆ ಭಾಷೆ ಇಲ್ಲ ಅಂತ ಹೇಳ್ತಾರಲ್ಲ, ಸಂಗೀತ ಕೇಳಿದ ತಕ್ಷಣ ನಮ್ಮ ಒಳಗೆ ಒಂದು ಭಾವನೆ ಹೋಗುತ್ತೆ. ಆ ಭಾವನೆ ಹುಟ್ಟಿದಾಗ ಸರ್ ನನಗೆ ಇದೇ ಭಾವನೆ ಬೇಕಾಗಿರೋದು ಈ ಸೀನ್ಗೆ ಅಂತ ಹೇಳೋರು. ಹಾಗಾಗಿ ನನಗೆ ಮ್ಯೂಸಿಕ್ ಅನ್ನೋದು ತುಂಬಾನೇ ಹೆಲ್ಪ್ ಮಾಡ್ತು ಇಡೀ ಮೂವಿಯಲ್ಲಿ. ನಿಮಗೆ ಮೋಸ್ಟ್ ಚಾಲೆಂಜಿಂಗ್ ಪಾರ್ಟ್ ಯಾವುದಾಗಿತ್ತು? ಎಲ್ಲಿ ಶೂಟ್ ಮಾಡುವಂಥ ಸಂದರ್ಭ ಆಗಿತ್ತು? ಸೊ ಡಿಫಿಕಲ್ಟ್ ಆಗಿರುವಂಥದ್ದು ಹಾಗೆ ಮೋಸ್ಟ್ ಚಾಲೆಂಜಿಂಗ್ ಪಾರ್ಟ್ ಅಂತಂದ್ರೆ ಪ್ರತಿಯೊಂದು ಸೀನ್ಗಳಿಗೂ ಅದರದೇ ಆದಂತಹ ಒಂದು ಸೂಕ್ಷ್ಮತೆಗಳಿದೆ ಸರ್. ಒಂದು ಈ ಪರ್ಟಿಕ್ಯುಲರ್ ಸೀನ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಅದಕ್ಕೆ ಅಷ್ಟೇ ಮಟ್ಟದ ಆಕ್ಟಿಂಗ್ ಬೇಕಾಗುತ್ತೆ. ಇನ್ನೊಂದು ಸೀನ್ ಮಾಡ್ತಿದೀವಿ ಅಂತಂದ್ರೆ ಅದಕ್ಕೆ ಇವ್ರು ಹೇಳಿದ ಹಾಗೆ ಒಂಚೂರು ಆಚೆ ಈಚೆ ಆಗದ ಹಾಗೆ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅದನ್ನ ಕೊಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಯಾವುದೇ ಸೀನ್ ಇರಲಿ ಈ ಪಾತ್ರ ಹೀಗೆ ಮಾಡಬೇಕು ಅನ್ನೋದನ್ನ ಒಂದು ಚೌಕಟ್ಟಲ್ಲಿ ನಿಂತ್ಕೊಂಡು ಮಾಡೋದಿದೆಯಲ್ಲ, ಅದೇ ಒಂಥರ ಚಾಲೆಂಜಿಂಗ್ ಆಗುತ್ತೆ. ಎಸ್, ಮಯೂರ್ ಸಹಜವಾಗಿ ಪಾತ್ರಗಳು ಸಿನಿಮಾ ನೋಡುವಾಗ ಒಂದು ಕನೆಕ್ಟ್ ಆಗ್ತಾ ಹೋಗುತ್ತೆ. ಇದು ನಮ್ಮದೇ ಆಗಿರ್ತಕ್ಕಂಥ ಭಾವನೆಗಳಿರ್ಬೋದು ಅನ್ನೋಂಥ ರೀತಿಯಲ್ಲಿ. ಸೊ ನಿಮ್ಮ ಪಾತ್ರ ಹೆಂಗೆ ಆಡಿಯನ್ಸಿಗೆ ಕನೆಕ್ಟ್ ಆಗ್ಬೋದು? ಇನ್ನೇನು ರಿಲೀಸ್ ಹಂತಕ್ಕೆ ಬರ್ತಾ ಇದೆಯಲ್ಲ ಅಂತ ಸುಮಾರಷ್ಟು ವಿಷಯಗಳಲ್ಲಿ ಕನೆಕ್ಟ್ ಆಗುತ್ತೆ ಈ ಪಾತ್ರ. ಒಂದು